ವಿರೋಧ ವ್ಯಕ್ತ ಆದರೆ ಏನು ಮಾಡ್ತೀವಿ ಸರ್? ನಿಜ ತಾವು ಈಗ ಏನು ಕೇಳಿದರೆ ಅದ್ರಿಗೆ ಹೇಳಿದೆ. ಈಗ ನಾವು ಎಲ್ಲ ಅವ್ರನ್ನ ಕರಿತಾ ಇದ್ವಿ, ಆಡಿಯೋ ಕಂಪನಿ ಅವ್ರನ್ನ ಕರಿತಾ ಇದ್ವಿ, ನಿಂಗೆ ಪ್ರೊಡ್ಯೂಸರ್ಸ್ ಇದ್ದಾರಲ್ಲ ಅವ್ರನ್ನೆಲ್ಲ ಕರಿತಾ ಇದ್ವಿ. ಯಾರು ಯಾವ ಥರ ಅವ್ರ ಮೇಲೆ ಅವಲಂಬನೆ ಇಟ್ಕೊಂಡಿದ್ದಾರೋ ಅದನ್ನೆಲ್ಲ ಚರ್ಚೆ ಮಾಡಿ ಕೂಲಂಕುಷವಾಗಿ ಪರ್ಮನೆಂಟಾಗಿ ಏನಾರ ಒಂದು ಸಜೆಷನ್ ಇದು ಮಾಡೋದಾ ಅನ್ನೋದನ್ನು ನಮ್ಮ ಮೈಂಡಲ್ಲಿದೆ. ಅವ್ರು ಕ್ಷಮಾಪಣೆ ಹೇಳದೇ ಇದ್ದರೆ ಯಾವ ರೀತಿವರೆಗೂ ನಾವು ಹೋಗೋಕೆ ಸಿದ್ಧವಾಗಿದ್ವಿ. ಆಯ್ತು, ಈಗ ಘಟನೆ ಆದ್ಮೇಲೆ ಫಿಲಂ ಚೇಂಬರ್ ಇಷ್ಟು ದಿನ ಆದ್ರೂ ಒಂದು ಸಂಪರ್ಕ ಮಾಡ್ಬೋದಿತ್ತಲ್ವಾ? ಎಂತೆಂಥದ ಸಿನಿಮಾಗಳಿಗೆ ಕರ್ಕೊಂಬಂದು ಆಡ್ಸೋರ ಹತ್ರ ಕಾಂಟ್ಯಾಕ್ಟ್ ಇರುತ್ತೆ, ಯಾಕೆ ಮಾಡಲಿಲ್ಲ ಅಂತ? ಯಾವ ಪ್ರಯತ್ನ ಸಿಕ್ಕಿಲ್ಲ ಸರ್. ಅಂದ್ರೆ ಚೇಂಬರ್ ಅಷ್ಟೊಂದು ವೀಕಾ ಸರ್? ಇಲ್ಲ ಸರ್, ಇಲ್ಲ ಸಾರಿ. ನಾವು ನಿಮ್ಮಿಂದನೇ ಆಗಿಲ್ಲ ಅಂದ್ರೆ ಮತ್ತೆ ಕನ್ನಡಿಗರಿಗೆ ಅವ್ರು ಏನು ಸರ್, ನಾವು ಹೇಳೋದು ಕೇಳಿ ಸರ್. ನಾವು ಆ್ಯಕ್ಚುಲಿ ನಾವು ವೇವ್ಸ್ ಪ್ರೋಗ್ರಾಮ್ಗೆ ಬಾಂಬೆಲಿದ್ವಿ. ಹಾಗೂ ಕೆಲವು ತಮ್ಮ ಮಿತ್ರರಿಗೆಲ್ಲ ಕೆಲವು ನಮ್ಮ ಸ್ಟೇಟ್ಮೆಂಟ್ಗಳು ಕೊಟ್ಟಿದ್ವಿ. ಭಾರಿ ತಪ್ಪು ಅವ್ರು ಮಾತಾಡಿರೋದು. ಅವ್ರು ಮಾತಾಡಬಾರ್ದಾಗಿತ್ತು. ಸಾಧ್ಯತೆಗಳಿಲ್ಲ ಅಂದ್ರೆ ಕನ್ನಡ ಸಿನಿಮಾಗಳಿಗೆ ಆಡುವಂತ ಅವಕಾಶಗಳು ಹೆಂಗಾಗುತ್ತೆ? ನಿಜ. ಈಗ ಈ ಇನ್ಸೈಡ್ ಆದ್ಮೇಲೆ ಎಲ್ಲನೂ ಇದು ಮಾಡ್ಕೊಂಡು ಕೂತ್ಕೊರೆ. ನೋ ಕೋಆಪರೇಷನ್. ಬ್ಯಾನ್ ಯಾವ ರೀತಿ ಮಾಡಬೇಕು ಅಲ್ಲಮ್ಮ, ಬ್ಯಾನ್ ಯಾವ ರೀತಿ ಮಾಡಬೇಕು, ಎಷ್ಟು ದಿನ ಮಾಡಬೇಕು ಅನ್ನೋದು ನಮ್ಮೆಲ್ಲರ ಜೊತೆ ಚರ್ಚೆ ಮಾಡಿ, ನಿರ್ಮಾಪಕರಿದ್ದಾರೆ, ಆಡಿಯೋ ಕಂಪನಿಯವರು ಇದ್ದಾರೆ, ಅರ್ಧಬರ್ಧ ಆಗಿರುತ್ತೆ ಅಂಥವೆಲ್ಲ ತಿಳ್ಕೊಂಡ್ಬಿಟ್ಟು ನಾವು ಸರ್ ಬಹಿರಂಗವಾಗಿ ನಮ್ಮ ಕರ್ನಾಟಕದ ಜನತೆಗೆ ಕ್ಷಮಾಪಣೆ ಕೇಳಿದಾಗ ನಾವು ಮಧ್ಯಾಹ್ನ ಚರ್ಚೆ ಮಾಡಿ ಏನು ಮಾಡಬೇಕು ಅನ್ನೋದು ನಾವು ತೀರ್ಮಾನ ಮಾಡ್ತೀವಿ. ಇಲ್ಲಮ್ಮ, ಇವತ್ತು ಎಮರ್ಜೆನ್ಸಿಯಾಗಿ ಕರೆದಿದ್ವಿ. ಅವರು ಧರ್ಮ ಅವರು ಎಲ್ಲರ ಹತ್ರ ಮಾತಾಡಿದ್ದಾರೆ. ಆನ್ಲೈನಲ್ಲಿ ಮಾತಾಡ್ಕೊಂಡ್ಬಿಟ್ಟು ಔಟ್ಪುಟ್ ಅವ್ರು ಹೇಳ್ತಾರೆ ಏನಂತ. ಹೌದು ಸರ್. ಅಥವಾ ಒಂದು ಲೆಟರ್ ಮುಖಾಂತರ ನಾವು ಅವರಿಗೆ ಅಸಹಕಾರ ಪಡ್ತೀವಿ. ಆಲ್ರೆಡಿ ಧರ್ಮ ವಿಚಾರ ಮತ್ತೆ ಮೇಡಮ್ ಅವ್ರು ಬಿಟ್ಟರು ಬೇರೆ ಯಾರು ಬಂದಿಲ್ಲ. ಹರಿಕೃಷ್ಣ ಇರ್ಬೋದು, ಅರ್ಜುನ್ ಜನಿ ಇರ್ಬೋದು, ಅಜನೀಶ್ ಸೋಮನಾಥ್, ರವಿ ಬಸವರು, ಸಾಧು ಕೋಕಿಲ್ ಅವರು ಕೂಡ ಅಕಾಡೆಮಿಯಲ್ಲಿ ಇದ್ದಾರೆ. ಸೊ ಆದ್ರೂ ಕೂಡ ಅವ್ರು ಬಂದಿಲ್ಲ. ಸಾಧು ಅವ್ರದ್ದು ಮಾತಾಡಿದ್ವಿ ಸರ್. ನಾವು ಸಾಧು ಅವ್ರ ಹತ್ರ ಮಾತಾಡಿದ್ವಿ. ಅವ್ರು ಮಾತಾಡಲಿ ಕೇಳಿ ಸರ್, ಕೇಳಿ ಸರ್. ಈಗ ತಾನೇ ಚರ್ಚೆ ಮಾಡಿದ್ವಿ ಸರ್. ಅವರು ಆಲ್ರೆಡಿ ಫೋನಲ್ಲಿ ಮಾತಾಡಿದ್ವಿ ಸರ್. ಮಾತಾಡಿದ್ವಿ ಕೊಡ್ತಾರೆ ಸರ್. ಇನ್ಮೇಲೆ ನಾವು ಪತ್ರ ಮುಖೇನ ಎಲ್ಲರಿಗೂ ಲೆಟರ್ ಕಳಿಸ್ತೀವಿ ಸರ್. ಈ ಥರ ನಾವು ಅವಸರ ತೋರಿಸಿದ್ದೀವಿ ನಮ್ಮ ಇಂಡಸ್ಟ್ರಿಯಿಂದ. ನೀವು ಯಾರು ಅವ್ರನ್ನ ಎಂಟರ್ಟೈನ್ ಮಾಡಬೇಡಿ ಅಂತೇಳಿ ನಾವು ಎಲ್ಲರಿಗೂ ಲೆಟರ್ ಮುಖೇನ ಕಳಿಸ್ತೀವಿ ಸರ್. ಈಗ ಕ್ಷಮೆ ಕೇಳಿದ್ರು ಕೂಡ ಅವರಿಗೆ ಮುಂದಿನ ದಿನಗಳಲ್ಲಿ ಅವಕಾಶ ಕೊಡಬಾರ್ದು ಅನ್ನೋ ಸಾಕಷ್ಟು ಜನರ ಆಕ್ರೋಶ ಆಗಿದೆ. ಮೊನ್ನೆ ಬಂದಂತ ಕನ್ನಡ ಪರ ಸಂಘಟನೆಯವರು ಅದೇ ಹೇಳಿದ್ರು, ಇದು ಕ್ಷಮಿಸುವಂತದ್ದಲ್ಲ, ಕ್ಷಮೆ ಕೇಳಿದ್ರು ಕೂಡ ಅವ್ರು ಬೇಡ, ನಮ್ಮ ಭಾಷೆಯಲ್ಲಿ ಇರೋರಿಗೆ ಆಡೋಕೆ ಅವಕಾಶ ಕೊಡಿ, ನಮ್ಮಲ್ಲಿ ಪ್ರತಿಭೆಗಳಿಲ್ವಾ ಅಂತಾರೆ. ಇದಕ್ಕೆ ನಿರ್ಧಾರ ಏನು ಸರ್? ಇಡೀ ಇಂಡಸ್ಟ್ರಿನೇ ಬೇಡ ಅಂದಾಗ ನಾವು ಖಂಡಿತ ಬೇಡ ಸರ್. ನಮಗೆ ಅಂತವ್ರು ಬೇಕಾಗಿಲ್ಲ ಅಂತವ್ರು. ಇಲ್ಲ ಅಲ್ಲಲ್ಲಮ್ಮ, ನಾವು ಏನು ಖಂಡಿತ ಕ್ರಮ ತಗೊಳ್ತೀವಮ್ಮ. ಅಲ್ಲಲ್ಲ, ಅಟ್ಲೀಸ್ಟ್ ನಮ್ಮಲ್ಲಿ ಇಲ್ಲಿ ಏನು ನಮ್ಮ ಏನು ಮೆಂಬರ್ಸ್ ಆಗಿರ್ತಾರೋ ಅವ್ರು ಯಾರು ಮಾಡಿದಾಗ ಅವ್ರಿಗೆ ನಾವು ಯಾವ ರೀತಿ ಕ್ರಮ ತಗೊಳ್ಳೋದು ಅನ್ನೋದು ಮುಂದಿನ ದಿನಗಳಲ್ಲಿ ನಾವು ನಿಮ್ಗೆ ತಿಳಿಸ್ತೀವಿ. ಸರ್, ಈಗ ಒಂದೊಂದು ಇನ್ಸಿಡೆಂಟ್ ಆದಾಗ ಚಿತ್ರರಂಗಕ್ಕೆ ಯಾರೋ ಸಣ್ಣ ಕೆಲಸ ಮಾಡಿ ಬೇರೆ ಊರಿಂದ ಬಂದು ಅವ್ರ ನಂಬರ್ ಅವ್ರ ಡಾಟಾಗಳನ್ನೆಲ್ಲ ನೀವು ಇಟ್ಕೋಬೇಕು. ಚೇಂಬರ್ ಅವರು ಖಂಡಿತ ಇದೆ ಸರ್. ಸಿಗ್ತಾ ಇಲ್ಲ ಸರ್, ಈಗ ಸಿಗ್ತಾ ಇಲ್ಲ ಸರ್. ಅದೆಲ್ಲ ಮಾತಾಡ್ಬೇಡಿ ಸರ್. ಈ ಇನ್ಸಿಡೆಂಟ್ ಆದ್ಮೇಲೆ ಅಯ್ಯಪ್ಪ ಯಾರ ಕೈಗೂ ಸಿಗ್ತಾ. ಹೌದು. ಒಂದು ಘಟನೆ ಒಂದು ಹೋರಾಟಕ್ಕೆ ಯಾರು ಕೂಡ ಬರಲ್ಲ, ಕಲಾವಿದರು ಬರಲ್ಲ, ನಿರ್ದೇಶಕರು ಬರಲ್ಲ. ಎಷ್ಟು ದಿನ ಆಯ್ತು ಸರ್? 10 ವರ್ಷದಿಂದ ಬರ್ತಾನೆ ಇದೀವಿ. ಒಂದು ಹೋರಾಟಕ್ಕೆ ಯಾರು ಬಂದ ದನಿ ಒಗ್ಗೂಡ್ತಾರ ಒಂದು ಇಲ್ಲ. ಎಷ್ಟೊಂದು ಪಡ್ಕೊಳ್ಳೋದು ಯಾವ ಸರ್? ಕಾವೇರಿ ಹೋರಾಟ ಬಂದಾಗ ಬಂದಿಲ್ವ ಸರ್ ಎಲ್ಲರೂ? ಕಾವೇರಿ ವಿಚಾರ ತುಂಬಾ ದೊಡ್ಡ ವಿಚಾರ. ಅದನ್ನ ಇಂಡಸ್ಟ್ರಿ ಸಂಬಂಧಪಟ್ಟಾಗಲೂ ನಾವು ಕರೆದಾಗ ಎಲ್ಲರೂ ಬರ್ತಾ ಇದ್ದಾರೆ ಸರ್.
ಸರ್ ನಾವು ಸಣ್ಣದು ಹೆಲ್ತ್ಗೆ ಮಾಡಿದ್ವಿ, ಎಲ್ಲರೂ ಅಟೆಂಡ್ ಆಗಿದ್ರು. ಸರ್ ವಾಣಿಜ್ಯ ಮಂಡಳಿ ಏನೇ ಮಾಡ್ಲಿ ಕಲಾವಿದರ ಸಂಘ ನಮ್ಗೆ ಸಂಬಂಧ ಇಲ್ಲ ಅನ್ನೋ ತರನೇ ಇರುತ್ತೆ ಸರ್. ಇಲ್ಲ ಸರ್, ಸರ್ ನಾನು ಇದ್ರ ವಿಷಯವಾಗಿ ರಾಗ್ಲೈನ್ ಅವ್ರ ಹತ್ರ ದೊಡ್ಡನವ್ರ ಹತ್ರನೂ ಮಾತಾಡಿದ್ವಿ. ಇಷ್ಟಲ್ಲೇ ನಮ್ಮ ನಾಯಕ ನಟರೆಲ್ಲನೂ ಒಂದು ಕಡೆ ಸೇರಿಸ್ತು ಅಂತಾನು ಹೇಳಿದ್ದಾರೆ. ಇನ್ಫಾರ್ಮೇಶನ್ ಒಂದೇ ಟೈಮ್ ನಡೆಯುತ್ತೆ ಸರ್. ಆದಾಗ ಮಂಡ್ಯದಿಂದ ಅಂಬರೀಷ್ ಅಣ್ಣ ಎಡಗೈಯಲ್ಲಿ ರಾಜೀನಾಮೆ ಬಿಸಾಕ್ಬಿಟ್ರು. ಅದು ಅಲ್ಲ, ಕಲಾವಿದರ ಸಂಘ ಬರಲ್ಲ ಅನ್ನೋದು ಹೇಳ್ಬೇಡಿ ಅಂತ. ಅಂಬರೀಷ್ ಅವ್ರ ಕಾಲದಲ್ಲಿ ಖಂಡಿತ ಇತ್ತು, ಒಪ್ಕೋತೀವಿ. ಈಗ ಆ ಒಗ್ಗಟ್ಟು ಇಂಡಸ್ಟ್ರಿಯಲ್ಲಿ ಇಲ್ಲ ಸರ್. ಈಗಲೂ ಇದೆ, ತಪ್ಪು ತಿಳ್ಕೊಂಡಿದ್ರೆ ಈಗಲೂ ಇದೆ ಇಂಡಸ್ಟ್ರಿ ಸರ್. ಇಲ್ಲ ಅಂದ್ರೆ ಮೊನ್ನೆ ಎಲ್ಲ ಕರೆದಾಗ ಎಲ್ಲರೂ ಬಂದಿದ್ರಲ್ಲ ಸರ್. ತಮ್ಮ ಮೀಡಿಯಾದಲ್ಲಿ ಹೇಳಿದ್ರ ಎಲ್ಲರೂ ಬೈಕ್ಸ್ ಇದೆ, ಇಂಡಸ್ಟ್ರಿಯಲ್ಲಿ ಒಗ್ಗಟ್ಟಿಲ್ಲ, ಚಿತ್ರೋದ್ಯಮ ಮುನ್ನಡೆಸೋರಿಲ್ಲ ಅಂತ. ಅವ್ರು ಬಂದಿಲ್ವಾ? ಮುರಳಿ ವಿನೋದ್ ರಾಜ್ ಯಾರು ಕಾರ್ಯಕ್ರಮ ಸರ್, ಇಷ್ಟಲ್ಲೇ ಎಲ್ಲರನ್ನ ಸೇರಿಸ್ತಾ ಇದ್ವಿ ಇದೇ ವಿಷಯಕ್ಕೆ. ಇನ್ನೊಂದಿನ ನಾವು ತಮ್ಮನ್ನೆಲ್ಲ ಆಹ್ವಾನ ಮಾಡ್ತೀವಿ, ಬನ್ನಿ. ಏನು ಅವರು ನೀವೇನು ಸಾರಿ ಹೇಳಿದ್ರೆ ಏನು ಮಾಡಬೇಕು, ಸಾರಿ ಹೇಳ್ದೆ ಇದ್ರೆ ಏನು ಮಾಡಬೇಕು ಅಂತ ಹೇಳಿದ್ರಲ್ಲ, ಅದನ್ನು ಚರ್ಚೆ ಮಾಡಿ ನಾವು ತೀರ್ಮಾನ ಸರ್. ಇದೇ ವಾರದಲ್ಲಿ ಸರ್ ನಾವು ಇವತ್ತು ಯಾರು ಕರೆದಿಲ್ಲ. ಅಲ್ಲಿವರೆಗೂ ನಾನ್ ಕೋಆಪರೇಷನ್ ಮೇಡಮ್, ಒಂದು 3-4 ಡೇಸಲ್ಲೇ ನಿಮಗೆ ಅದನ್ನು ಹೇಳ್ತೀವಿ ಯಾವ ರೀತಿ ಮಾಡಬೇಕಂತಲ್ಲಿ. ಸರ್ ಅನ್ನೋದು ಇದ್ದೇ ಇರುತ್ತಲ್ವಾ, ಅದು ಕೇಳಿ ಕ್ಷಮಾಪಣೆ ಕೇಳಿಲ್ಲ, ಸಮರ್ಥನೆ ಮಾಡಿದ್ದಾರೆ. ಅಲ್ಲೂ ಕೂಡ ಗೂಂಡಾಗಳು ಅಂತ ಹೇಳಿದ್ದಾರೆ. ಅಲ್ಲ, ಸಮರ್ಥನೆ ಮಾಡಿದ್ದಾರೆ, ಯಾವುದೇ ರೀತಿಯ ಕ್ಷಮಾಪಣೆ ಕೇಳಿಲ್ಲ. ನಿರ್ದೇಶಕರ ಸಂಘ ನಿರ್ದೇಶಕರ ಸಂಘ ಈಗ ನಾನು ಒಂದೇ ನಿಮಿಷ, ಅವ್ರದ್ದು 3 ನಿಮಿಷ ಕ್ಲಿಯರ್ ಮಾಡ್ತೀನಿ.